ನಿನ್ನ ಫೋನ್ ಹೊರಗಿತ್ತಲ್ಲ, ಅಳಿಯಂದ್ರು ಮಧ್ಯಾಹ್ನದಿಂದ ಫೋನ್ ಮಾಡಿದ್ದಾರೆ, ಯಾರು ತೆಗ್ದಿಲ್ಲ. ನೀನು ಫೋನ್ ತೆಗಿಲಿಲ್ಲ ಅಂತ ನನ್ನ ಫೋನಿಗೆ ಸಹ ಫೋನ್ ಮಾಡಿದ್ದಾರೆ, ಅಮ್ಮನ ಫೋನಿಗೆ ಸಹ ಫೋನ್ ಮಾಡಿದ್ದಾರೆ. ನಾವ್ಯಾರು ಫೋನ್ ತೆಗಿಲಿಲ್ಲ, ಅವರಿಗೆ ಮಂಡೆ ಬಿಸಿಯಾಗಿದೆ. ನಾನೀಗ ಫೋನ್ ತೆಗೆದ ತಕ್ಷಣ ನೀನೇ ಮಾತಾಡ್ತೀಯ ಅಂತ ಅಂದ್ಕೊಂಡು ಸ್ವಲ್ಪ ಕೋಪದಲ್ಲಿ ಮಾತಾಡಿದೆ. ಅದಕ್ಕೆ ನೀವಿಲ್ಲಿ ಆಗಿದ್ದೆಲ್ಲ ಹೇಳ್ಬಿಟ್ರ ಹೇಗೆ? ನಾನು ಎಂತಾರು ಹೇಳಿ ಅವ್ರಿಗೆ ಗಾಬರಿ ಮಾಡೋದಕ್ಕಿಂತ ಎಂತ ಹೇಳಿಲ್ಲ ನಾನು. ಹೌದು ಮಾವ, ಒಳ್ಳೆ ಕೆಲಸ ಏನ್ ಮಾಡಿದ್ರಿ. ನೀನು ಹೇಳಬೇಕು ಮಾವ, ನನಗೀಗ ಆಗಿದೆ ಅಂತ ಅಲ್ಲಿ ಯಾರಿಗೂ ಹೇಳೋದು ಬೇಡ. ಅವ್ರಿಗೆ ಯಾರಾದ್ರೂ ವಿಷಯ ಗೊತ್ತಾದ್ರೆ ಆಮೇಲೆ ಅಲ್ಲೆಲ್ಲ ಕೆಲಸ ಬಿಟ್ಟು ಚಿಲ್ಲೆ ಬಂದ್ಬಿಡ್ತಾರಷ್ಟೆ. ಹಾಗಂತ ಶಿಷ್ಟದನ್ನು ಮುಚ್ಚಿಡ್ಲಿಕ್ಕೆ ಆಗ್ತದೆ ಮಗಳೇ. ಹೌದಮ್ಮ ಕಾವೇರಿ, ಅಗಸ್ತಿನ್ಗೆ ನಿನ್ ಜೊತೆನಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಅವನ್ ಮನ್ಸಿಗೆ ಸಮಾಧಾನನೇ ಇರಲ್ಲ ಅನ್ನೋದು ನಿನಗೂ ಗೊತ್ತು ತಾನೆ. ಹೌದು ಮಗಳೇ, ನಾನು ಈಗಲೇ ಕಾವೇರಿ ಹತ್ರ ಮಾತಾಡಬೇಕು, ನನಗೆ ಈಗಲೇ ಫೋನ್ ಕೊಟ್ಟಿದ್ದೆ ಹೇಳಿಕ್ಕೆ ಶುರು ಮಾಡಿದ್ರು. ನಾನು ಎಂತ ಮಾಡೋದು, ಮೆಲ್ಲ ಮಂಗಾಡಿಸಿ ನೋಡಿ ಇಲ್ಲ ಅವಳು ಮಲಗಿದಾಳೆ, ನೀವು ಬೆಳಿಗ್ಗೆ ಫೋನ್ ಮಾಡಿ ಆಗ ಮಾತಾಡ್ಬೋದು ಅಂತ ಒಂದು ಸಮಾಧಾನ ಮಾಡಿದ್ದೇನೆ. ಸರಿ ಮಾವ, ನೀವೇನು ಚಿಂತೆ ಮಾಡಬೇಡಿ. ನಾನು ಸರ್ ಹತ್ರ ಬೆಳಗ್ಗೆ ಮಾತಾಡ್ತೀನಿ. ಇಲ್ಲ ಆಗಿರೋದು ಯಾವುದು ಅವ್ರಿಗೆ ಗೊತ್ತಾಗೋದಕ್ಕೆ ಬಿಡೋದಿಲ್ಲ. ನಾನೆಲ್ಲ ನೋಡ್ಕೋತೀನಿ. ನೀವಿಬ್ರು ಹೋಗಿ ಮಲ್ಕೊಳ್ಳಿ. ಹಾಂ, ಹುಷಾರು. ಏನಾದ್ರೂ ಇದ್ರೆ ನನ್ ಕೂಗು. ಸರ್, ನೋಡಿದ್ರ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂತ. ನನಗೆ ಗೊತ್ತು ನನ್ನ ಜೊತೆ ಮಾತಾಡಿದೆ ನಿಮಗೆ ಬೇಜಾರಾಗಿರುತ್ತೆ ಅಂತ. ಆದರೆ ನಾನು ಈಗಿರೋ ಪರಿಸ್ಥಿತಿನ ನಿಮ್ಮ ಹತ್ರ ಹೇಳೋದಕ್ಕಾಗಲ್ಲ ಸರ್. ನನಗೆ ಯಾಕೋ ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ ಸರ್. ನೋವಲ್ಲು ನೂರು ಸುಖ ಉಂಟು ಇಲ್ಲಿ, ಸುಖದಲ್ಲೂ ನೂರು ನೋವುಂಟು ಇಲ್ಲಿ. ಈ ಕಾಲದ ಕೈಯಲ್ಲಿರೋ ಆ ಕಳ್ಳ ನನ್ನ ಮಾಂಗಲ್ಯಕ್ಕೆ ಕೈ ಹಾಕ್ಬಿಟ್ನಲ್ಲ ಸರ್. ನನ್ನ ಸೌಭಾಗ್ಯ ಇದೇನಾದ್ರೂ ಅನಾಹುತದ ಸೂಚನೆನಾ ಅಂತ ಭಯ ಆಗ್ತಿದೆ ಸರ್. ನೀವು ಹುಷಾರಾಗಿದ್ದೀರಾ ಅಲ್ವಾ? ನನ್ನ ಜೀವನ ನಿಮ್ಮ ಹತ್ರ ಇದೆ ಸರ್. ಮೈ ಗಾಡ್, ಏನಾಗ್ತಾ ಇದೆ ನನಗೆ?
ಕೂತಲ್ಲಿ ನಿಂತಲ್ಲ ಈ ಹಾಫ್ ಶರ್ಟೇ ಕಾಣ್ತಾ ಇದಾರಲ್ಲ, ಅವ್ರ ನೆನಪು ನನಗೆ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ. ಅಂದರೆ ಕಾವೇರಿ ಅವ್ರಿಗೂ ನಾನು ನೆನಪಾಗಿರ್ತೀನಲ್ವಾ? ಅದಕ್ಕೆ ನನಗೂ ಹೀಗೆಲ್ಲ ಆಗ್ತಾ ಇದೆ. ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಲವಲ್ಲಿ ಬಿದ್ದರೆ ಮೇಲೆ ಹೇಳೋಕೆ ಆಗಲ್ಲ ಅಂತ. ಆದರೆ ಅದೆಲ್ಲ ಇವಾಗ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಏನು ಮಾಡಲಿ ನಾನು ಇವಾಗ? ನೆನಪಲ್ಲಿ ನಿದ್ದೆ ಮಾಡೋಕ್ಕೂ ಆಗ್ತಿಲ್ವಲ್ಲ. ಅವರು ನನ್ನ ಹಾಗೆ ನನ್ನ ನೆನಪಲ್ಲಿರೋದು ನಿಜ ಆಗಿದ್ರೆ, ಎಸ್, ಲೆಟ್ ಮಿ ಕಾಲರ್. ಛೇ, ಕಾಲ ಪಿಕ್ ಮಾಡ್ತಾ ಇಲ್ವಲ್ಲ ಇವರು. ಪಾಪ ಮಲಗಿರ್ಬೋದಾ? ನಾನೇನೋ ಅವ್ರ ನೆನಪಲ್ಲಿ ಒದ್ದಾಡ್ತಾ ಇದ್ದೀನಿ ಅಂತ ಅಂದರೆ ಅವರು ಮಲಗೋದು ಬಿಟ್ಟು ನನ್ನ ನೆನಪಲ್ಲೇ ಇರ್ತಾರೆ ಅಂತ ಅರ್ಥನ? ನನ್ನ ಬುದ್ಧಿಗಿಷ್ಟು. ನಾನು ಅವ್ರನ್ನ ಇಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದೀನ. ಏನಾಗ್ತಾ ಇದೆ? ಇಲ್ಲೇ ಹೀಗೆ ಕೂತ್ರೆ ಸ್ಟ್ರೆಸ್ಡ್ ಔಟ್ ಆಗಿಬಿಡ್ತೀನಿ. ಅಲ್ಲೊಂದು ಕಾಮನ ಬಿಲ್ಲು ಕರಗುತ್ತಿದೆ, ಇಲ್ಲೊಂದು ಜೀವವು ನೊಂದು ನಲುಗುತ್ತಿದೆ. ಬಯಸಿದ್ದು ಇನ್ನೇನೋ ಏನೋ ಆಗಿ ಹೋಗಿದೆ. ಮನ್ನಿಸು, ತಪ್ಪೆಲ್ಲ ನನ್ನದೇ. ನೀ ಹೀಗೆ ನನ್ನನ್ನೇ ನೋಡಲು ಮಾತಿಲ್ಲ ನನ್ನಲು, ಏನೊಂದು ಹೇಳಲು. ಒಂಚೂರು ಕಣ್ಣೀರು ಎಂದು ಬರಗೊಡದೆ ಕಾಪಾಡೋ ಆಣೆಲೆ ನಿನ್ನ ಕೈ ಹಿಡಿದೆ. ನೋಡಿಗ ನಾನೇನೇ ನೇರ ಕಾರಣವೇ ನಿನ್ನೆಲ್ಲ ನನ್ನ ಹತ್ರನೂ ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಹೋಗ್ಲಿ, ತುಂಬ ನೋವಾಗ್ತಾ ಇದೆಯಾ? ಕೂತ್ಕೊಳ್ಳಿ ನೀವು. ಹುಷಾರು. ಹೃದಯವ ಕಳೆಯುವ ಹಸಿ ಬಿಸಿ ಅನುಭವ, ಒಂಚೂರು ಸ್ಪರ್ಶ, ಒಂಚೂರು ಹೂಹೆ, ಒಂಚೂರು ಗಂಧ, ಒಂಚೂರೆ ಮಾಯೆ, ಮುದ್ದಾಗಿ ಸೇರಿ ನನ್ನಲ್ಲಿ ಹೀಗೊಂದು ಜಾದು ತುಂಬಾ ಜೋರು. ಪ್ರೇಮಕ್ಕೆ ಕಣ್ಣಲ್ಲ ಅಂತ ಅಂದೋರ್ಯಾರು. ಕಾವೇರಿ ಅವರೇ, ಆಯಿಂಟ್ಮೆಂಟ್ ಹಚ್ಚಿದ್ದೀನಿ, ನೋವು ಕಮ್ಮಿ ಆಗತ್ತೆ. ಯು ಡೋಂಟ್ ವರಿ. ಈ ನೋವೆಲ್ಲ ಹಾಗೆ ಸರಿ ಹೋಗಲ್ಲ ಸರ್. ಮತ್ತೇನು ಮಾಡಬೇಕು? ನನಗೂ ಗೊತ್ತಿಲ್ಲ ಸರ್, ಆದರೆ ನಿಮ್ಮ ಪ್ರೀತಿ ಕಾಳಜಿ ಇದ್ರೆ ನಂಗೆ ಯಾವ ನೋವು ಗೊತ್ತಾಗಲ್ಲ. ಹೌದಾ? ಸರಿ, ಹಾಗಾದರೆ ನಾನು ಇದನ್ನೆಲ್ಲ ಇವಾಗಲೇ ವಾಸಿ ಮಾಡ್ತೀನಿ. ಹೇಗೆ ಸರ್? ನೋಡ್ತಾರೆ ಎಂಥ ಮೆಡಿಸನ್ ಕೊಡ್ತೀನಿ ಅಂತ. ಅಪರಂಜಿ ನೀನೆ ಬಾರೆ ನನ್ನ ರೋಜಾ, ನಮ್ಮಿಂದಲೇ ಈ ಪ್ರೇಮ ಪಾಠ ಶುರು, ಬೇಗ ಬಾಮ್ಮ. ಈ ಪ್ರೇಮಕ್ಕೆ ಎಂದು ಕೊನೆಯಿಲ್ಲಮ್ಮ. ಹೈ ದಿಲ್ಲು ದಿಲ್ಲು ಸೇರಿದಾಗ
ವಂದಿಸಿದಾಗ ಏನೋ ಟೀಚರ್ ಅವರು ತುಂಬ ರಿಲ್ಯಾಕ್ಸ್ ಆಗಿರೋ ಹೋಗಿದೆ. ಈ ಕಾವೇರಿ ಏನು ಸರ್? ಅಲ್ಲೂ ಗಾಯ ಆಗಿರೋ ಹೋಗಿದೆ. ಸರ್ ಆಯಿಂಟ್ಮೆಂಟ್ ರೀ, ನೋವು ಕಡಿಮೆ ಆಗ್ಬೇಕು ತಾನೆ. ಸುಮ್ಮನೆ ರೀ ನೀವು. ಸರ್ ಆಯಿಂಟ್ಮೆಂಟ್ ರೀ, ಏನೂ ಆಗಲ್ಲ ರೀ. ಆಯಿಂಟ್ಮೆಂಟು ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಇದೇನಿದು ಇದೇನಿದು ಸುಮಧುರವೇ ಸಮಾಗಮ ದೊಮ್ ತದೊಮ್ 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 ತದಿಮ್ ದಿಮ್ ಸರಿಗಮ. ಸರ್ ಬೇಡ ಸರ್. ಸರ್ 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 ಬೇಡ ಸರ್. ಸರ್ ತನ್ನ ತನ್ನರ ತನ್ನಾರೆ ತನ್ನ ತನ್ನರನ ಆಹಾ ತನ್ನ ತನ್ನರ ನನ್ನಾರೆ ತನ್ನ ನನ್ನಾನ ತನ್ನ ತನ್ನರ ತನ್ನಾರೆ ತನ್ನ ತನ್ನರನ ಆಹಾ ತನ್ನ ತನ್ನರ ನನ್ನಾರೆ ತನ್ನ ನನ್ನಾನ. ಅಶೋ ಇಷ್ಟೊತ್ತು ಕಂಡಿದ್ದಲ್ಲ ಕನ್ಸ. ಸಿತೇನಿದು ಕನ್ಸು ಅಂತ ನಾನು ಬೇಜಾರು ಮಾಡ್ಕೋತಿದ್ದೇನಾ? ಹೌದು, ಬೇಜಾರಾಗೋದ್ರಲ್ಲಿ ತಪ್ಪೇನಿದೆ. ಪಾಪ ನಾನು ಹಿಂದೆ ಅಗಸ್ತ್ಯ ಸರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೋ. ಈ ನಡುವೆ ಅವ್ರು ನನ್ನ ತುಂಬ ಹಚ್ಕೊಂಡಿದ್ದಾರೆ. ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ